ಇತ್ತೀಚೆಗೆ ದಿ ವೈರ್ ಜಾಲತಾಣ ಪ್ರಕಟಿಸಿರುವ ವರದಿಯೊಂದು ಗಂಭೀರ ಸಮಸ್ಯೆಯತ್ತ ಗಮನ ಸೆಳೆಯುತ್ತದೆ. ಕಾನೂನುಬಾಹಿರ ಚಟುವಟಿಕೆಯ ಹೆಸರಲ್ಲಿ ಎನ್ಐಎ ನಡೆಸುತ್ತಿರುವ ತನಿಖಾ ಪ್ರಕ್ರಿಯೆ ಮೇಲೆ ಈ ವರದಿ ಬೆಳಕು ಚೆಲ್ಲಿದೆ. ಈ ಕಾಯ್ದೆಯಡಿ ಬಂಧಿತರಾದವರು ದೀರ್ಘಕಾಲ ವಿಚಾರಣೆ ಇಲ್ಲದೆ ಮತ್ತು ಜಾಮೀನಿಲ್ಲದೆ ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ. ವಿಶೇಷವಾಗಿ ಮುಸ್ಲಿಮರು ಈ ಕಾಯ್ದೆಯಡಿಯಲ್ಲಿ ಜೈಲಿನಲ್ಲಿದ್ದಾರೆ. ಇವರನ್ನು ತಪ್ಪೊಪ್ಪಿಕೊಳ್ಳುವಂತೆ ಒತ್ತಡ ಹೇರಲಾಗುತ್ತಿದೆ. ಆ ಮೂಲಕ 100% ಶಿಕ್ಷಾ ಪ್ರಮಾಣವನ್ನು ದಾಖಲಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ದಿ ವೈರ್ ವರದಿಯು ಹೇಳುತ್ತಿದೆ. ಎನ್ಐಎ ಬಳಿ ಇರುವ ಪ್ರಕರಣಗಳ ಬಗ್ಗೆ ದಿ ವೈರ್ 2 ವರ್ಷಗಳಿಂದ ವಿಶ್ಲೇಷಣೆ ನಡೆಸಿ ಈ ವರದಿಯನ್ನು ಪ್ರಕಟಿಸಿದೆ. ಎನ್ಐಎಯು ಯುಎಪಿಎ ಪ್ರಕರಣದ ವಿಚಾರಣೆಯನ್ನು ನಡೆಸುತ್ತದೆ. ಇದರಲ್ಲಿರುವ ನಿಯಮಗಳು ಜಾಮೀನು ಸಿಗುವುದನ್ನು ಅತ್ಯಂತ ಕಷ್ಟಕರವಾಗಿಸುತ್ತದೆ. ಆರೋಪಿಗಳು ವಿಚಾರಣೆ ನಡೆಯುವುದಕ್ಕಿಂತ ಮೊದಲೇ ವರ್ಷಗಳ ಕಾಲ ಬಂಧನದಲ್ಲಿರಬೇಕಾಗುತ್ತದೆ. ಜಹೂರ್ ಅಹಮದ್ ಶಾ ಎಂಬುವವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 2019ರಲ್ಲಿ ಒಂದು ತೀರ್ಪು ನೀಡಿತ್ತು. ಆರೋಪಗಳು ಪ್ರಾಥಮಿಕವಾಗಿ ಸುಳ್ಳು ಎಂದು ಕಂಡುಬಂದರೆ ಮಾತ್ರ ನ್ಯಾಯಾಲಯಗಳು ಜಾಮೀನು ನಿರಾಕರಿಸಬಹುದು. ಇದು ವಿಚಾರಣೆಗೂ ಮೊದಲೇ ಜಾಮೀನು ನೀಡುವ ಅವಕಾಶವನ್ನು ಮತ್ತಷ್ಟು ಕಷ್ಟಕರಗೊಳಿಸಿದೆ ಎಂದು ವರದಿಯಲ್ಲಿದೆ. 2025 ಸೆಪ್ಟೆಂಬರ್ವರೆಗಿನ ಲೆಕ್ಕದ ಪ್ರಕಾರ 2009ರಿಂದ ಎನ್ಐಎ ನೋಂದಾಯಿಸಿದ ಪ್ರಕರಣಗಳಲ್ಲಿ ಕೇವಲ 1 ಭಾಗದಷ್ಟು ಮಾತ್ರ ತೀರ್ಪುಗಳನ್ನು ನೀಡಲಾಗಿದೆ. ಆದರೆ ಇವರು ವಿಚಾರಣೆಗಾಗಿ ಕಾಯುತ್ತಾ 1 ದಶಕಕ್ಕಿಂತಲೂ ಅಧಿಕ ಸಮಯದಿಂದ ಜೈಲಿನಲ್ಲಿ ಕಳೆದಿದ್ದಾರೆ. ಆಘಾತಕಾರಿ ಸಂಗತಿ ಏನಂದ್ರೆ 40%ಕ್ಕಿಂತಲೂ ಹೆಚ್ಚು ಪ್ರಕರಣಗಳಲ್ಲಿ ಪೂರ್ಣ ವಿಚಾರಣೆ ನಡೆಯುವ ಮೊದಲೇ ಆರೋಪಿಗಳು ತಪ್ಪೊಪ್ಪಿಕೊಂಡು ಶಿಕ್ಷೆಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ತಾವು ತಪ್ಪಿತಸ್ಥರು ಎಂದು ಅವರು ಒಪ್ಪಿಕೊಂಡು ಶಿಕ್ಷೆಯನ್ನು ಪಡೆದಿದ್ದಾರೆ. ಇವರಲ್ಲಿ ಹೆಚ್ಚಿನವರು ನಿರ್ಲಕ್ಷಿತ ಮತ್ತು ದುರ್ಬಲ ಹಿನ್ನೆಲೆಯಿಂದ ಬಂದ ಮುಸ್ಲಿಂ ಪುರುಷರು ಎಂದು ದಿ ವೈರ್ ವರದಿ ಮಾಡಿದೆ. ಅಂದರೆ ವಿಚಾರಣೆಯನ್ನ ಕಾಯುತ್ತಾ ಜೈಲಿನಲ್ಲಿ ವರ್ಷಗಳ ಕಾಲ ಕಳೆದು ರೋಸಿ ಹೋಗಿ ಕೊನೆಗೆ ತಪ್ಪನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಈ ಆರೋಪಿಗಳು ಬರ್ತಿದ್ದಾರೆ ಎಂಬುದನ್ನು ಈ ವರದಿ ಸೂಚಿಸುತ್ತದೆ. ದೀರ್ಘಕಾಲದಿಂದ ಸೆರೆಮನೆಯಲ್ಲಿದ್ದು ಮತ್ತು ಪದೇ ಪದೇ ಜಾಮೀನು ನಿರಾಕರಣೆ ಆಗ್ತಿರೋದು ಆರೋಪಿಗಳನ್ನು ತಪ್ಪೊಪ್ಪಿಕೊಳ್ಳುವಂತೆ ಬಲವಂತಪಡಿಸುತ್ತದೆ. ಮಾತ್ರ ಅಲ್ಲ, ಆ ಮೂಲಕವಾದರೂ ಬಿಡುಗಡೆಯನ್ನ ಈ ಆರೋಪಿಗಳು ಬಯಸ್ತಾರೆ. ಕೆಲವೊಮ್ಮೆ ಇವರಿಗೆ ವಿಧಿಸಬಹುದಾದ ಶಿಕ್ಷೆಗಿಂತಲೂ ಹೆಚ್ಚಿನ ಅವಧಿಯನ್ನು ಇವರು ವಿಚಾರಣೆ ಇಲ್ಲದೆ ಮತ್ತು ಜಾಮೀನಿಲ್ಲದೆ ಜೈಲಿನಲ್ಲಿ ಕಳೆದಿರ್ತಾರೆ. ಇದೇ ವೇಳೆ ಇವರು ತಪ್ಪೊಪ್ಪಿಕೊಳ್ಳುವುದು ಇವರಿಗೆ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯ ಎಂದು ಎನ್ಐಎ ಹೇಳುತ್ತಿದ್ದರೂ ಅಂತ್ಯವಿಲ್ಲದ ಕಾನೂನು ಪ್ರಕ್ರಿಯೆಯಿಂದ ಹೊರಬರುವ ಮಾರ್ಗವಾಗಿ ಆರೋಪಿಗಳು ತಪ್ಪೊಪ್ಪಿಗೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಇದು ಸೂಚಿಸುತ್ತದೆ. 2025 ಮಾರ್ಚ್ 21ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಯೋತ್ಪಾದನೆಯನ್ನು ನಿಭಾಯಿಸುವಲ್ಲಿ ಮೋದಿ ಸರ್ಕಾರದ ಯಶಸ್ಸನ್ನು ಒತ್ತಿ ಹೇಳಿದರು. ಎನ್ಐಎ ಸಂಸ್ಥೆಯ ಶಿಕ್ಷಾ ದಾಖಲೆಯನ್ನು ಅವರು ಪುರಾವೆಯಾಗಿ ಮಂಡಿಸಿದರು. 25 ಪ್ರಕರಣಗಳನ್ನು ಅವರು ಉಲ್ಲೇಖಿಸಿದರಲ್ಲದೆ ಎಲ್ಲರಿಗೂ ಶಿಕ್ಷೆ ವಿಧಿಸಲು ಎನ್ಐಎ ಯಶಸ್ವಿಯಾಗಿದೆ ಅಂತ ಹೇಳಿದರು. ಅಂದರೆ ಬಂಧಿತರೆಲ್ಲರೂ ಅಪರಾಧಿಗಳೆಂದು ಸಾಬೀತಾಗಿ ಶಿಕ್ಷೆ ಜಾರಿಯಾಗಿದೆ ಅಂತರ್ಥ. ಆದರೆ ತೆರೆಮರೆಯಲ್ಲಿ ಈ ಆರೋಪಿಗಳು ವಿಚಾರಣಾ ವಿಳಂಬದಿಂದ ರೋಸಿ ಹೋಗಿ ತಪ್ಪೊಪ್ಪಿಕೊಳ್ತಿದ್ದಾರೆ ಎಂಬುದು ನಿಜ ಅನ್ನುವುದನ್ನು ದಿ ವೈರ್ ವರದಿಯು ತಿಳಿಸುತ್ತಿದೆ. 2008ರಲ್ಲಿ ಮುಂಬೈಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಎನ್ಐಎ ರಚಿಸಲಾಗಿದೆ. ಆಗ ಗೃಹ ಸಚಿವರಾಗಿದ್ದವರು ಪಿ ಚಿದಂಬರಂ. ಆ ಬಳಿಕ ಇದರ ವ್ಯಾಪ್ತಿ ಹೆಚ್ಚಳವಾಗಿದೆ ಮತ್ತು ಕಠಿಣ ತನಿಖಾ ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.